ಹೇ ಮೂರ್ಖ, ಇದು ವಿಶ್ರಾಂತಿ ಮಾಡುವ ಸ್ಥಳವೇ? ನೀನು ಅಂಗವಿಕಲನಾಗಿರುವೆಯಾ? ಹೇಳು, ಎದ್ದೇಳು. ನನ್ನ ಆದೇಶವನ್ನು ಪಾಲಿಸು. ನಾನು ಯಾರೆಂದು ನಿನಗೆ ಗೊತ್ತಿಲ್ಲವೇ? ಶಾಂತರಾಗಿ ದೇವರಾಜ, ಶಾಂತರಾಗಿರಿ. ಹೇಳು, ಈಗಲೇ ಎದ್ದೇಳು. ನನಗೆ ಮಾರ್ಗ ಬಿಡು. ಇಲ್ಲದಿದ್ದರೆ ಏನು? ಇಲ್ಲಿಂದ ನೀನು ಮುಂದೆ ಹೋಗುವ ಹಾಗಿಲ್ಲ. ನೀನು ನನ್ನ ಮಾರ್ಗವನ್ನು ತಡೆಯುವೆಯಾ? ಯಾರು ನೀನು? ನಾನು ಯಾರು ಎಂದು ನಿನಗೆ ಗೊತ್ತಿದೆಯೇ? ದೇವರಾಜ ಇಂದ್ರ. ಈಗ ನಾನು ಅತ್ಯಂತ ಕೋಪದಲ್ಲಿರುವೆನು. ಆಗಲೇ ಒಬ್ಬ ದುಷ್ಟನನ್ನು ಕೊಂದಿರುವೆನು. ನನ್ನ ಮಾರ್ಗದಿಂದ ದೂರ ಹೋಗು. ಹೋಗು ಇಲ್ಲಿಂದ. ಇದು ಪವಿತ್ರ ಕೈಲಾಸದಡೆಗೆ ಹೋಗುವ ಮಾರ್ಗವಾಗಿದೆ. ನಿನ್ನಂತ ಅಹಂಕಾರಿಗೆ ಈ ಪವಿತ್ರ ಮಾರ್ಗದ ಮೇಲೆ ಹೋಗುವ ಅರ್ಹತೆ ಇಲ್ಲ. ಇವನು ಸಾಮಾನ್ಯ ಯೋಗಿಯಲ್ಲ, ಏನೋ ವಿಶೇಷತೆ ಇದೆ ಇವನಲ್ಲಿ. ಆಚಾರ್ಯರೇ, ನನ್ನ ಶಕ್ತಿ, ಧೈರ್ಯ ಇವನ್ನು ಪರೀಕ್ಷೆ ಮಾಡದಿರುವಂತೆ ಈ ಮೂರ್ಖನಿಗೆ ಹೇಳಿ. ನನ್ನಂತಹ ವೀರ, ನನ್ನಂತಹ ಪರಾಕ್ರಮಿ ಇಂತಹ ಸಾಮಾನ್ಯ ಯೋಗಿಯನ್ನು ಕೊಲ್ಲುವುದು ಶೋಭೆ ತರುವುದಿಲ್ಲ. ದೇವರಾಜರೇ, ಇವರು ಮಹಾದೇವನ ಗಣಾದಿಗಳಲ್ಲಿ ಒಬ್ಬರಾಗಿರಬೇಕೆಂದು ನನಗನಿಸುತ್ತಿದೆ. ನೀವು ಒಂದು ವೇಳೆ ವಿನಂತಿಸಿಕೊಂಡರೆ ಕೈಲಾಸಕ್ಕೆ ಹೋಗಲು ಇವರು ಅನುಮತಿ ನೀಡುವರು. ಆಚಾರ್ಯರೇ, ದೇವರಾಜ ಇಂದ್ರ ಇಂಥ ತುಚ್ಛರ ಎದುರಿಗೆ ವಿನಂತಿಸಿಕೊಳ್ಳುವುದೇ? ಇಂತಹ ಕೆಟ್ಟ ಸಮಯ ಬಂದಿದೆಯೇ ನನಗೆ? ಅವನು ಈ ರೀತಿ ಕೇಳುವುದಿಲ್ಲ. ನಾನು ನಿನಗೆ ಕೊನೆಯ ಬಾರಿ ಹೇಳುತ್ತಿದ್ದೇನೆ, ನನ್ನ ಮಾರ್ಗದಿಂದ ದೂರ ಹೋಗು. ಒಂದು ವೇಳೆ ನೀನು ಮಹಾದೇವನ ಗಣಾದಿಗಳಲ್ಲಿ ಒಬ್ಬನಾಗಿದ್ದರೆ ನಾನು ಬಂದಿದ್ದೆ ಎಂದು ಮಹಾದೇವನಿಗೆ ಹೇಳು. ನಿನ್ನ ಅಹಮ್ಮನ್ನು ತ್ಯಜಿಸು ದೇವರಾಜ. ಮೊದಲು ನಿಮ್ಮ ಮನಸ್ಸು ಶುದ್ಧವಾಗಿರಿಸಿ. ಒಂದು ವೇಳೆ ನೀವು ಮಹಾದೇವನ ದರ್ಶನ ಪಡೆಯುವುದು ಬಯಸುವುದಾದರೆ ಅವರ ತಪಸ್ಸು ಮಾಡಿ. ಒಂದು ವೇಳೆ ಅವರ ಇಚ್ಛೆ ಆದರೆ ನಿಮಗೆ ದರ್ಶನ ನೀಡುವರು. ಇದನ್ನು ನನ್ನ ಕೊನೆಯ ತಿಳುವಳಿಕೆ ಮಾತು ಎಂದುಕೊಳ್ಳಿ. ಆಚಾರ್ಯರೇ, ನಾನು ಎರಡನೇ ಬಾರಿ ಕೊಲ್ಲುವುದಕ್ಕೆ ಇಚ್ಛಿಸುವುದಿಲ್ಲ. ಹೋಗು. ಒಂದು ಮಾಡಿದ ಮೊದಲನೇ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊ. ಪ್ರಾಯಶ್ಚಿತದ ನಂತರವೇ ಕ್ಷಮೆ ದೊರೆಯುವುದು. ದೇವರಾಜ ಇಂದ್ರನಿಗೆ ತಪಸ್ಸು ಮಾಡು ಎಂದು ಹೇಳುತ್ತಿರುವೆಯಾ? ದೇವಲೋಕದ ಯಜಮಾನನಿಗೆ ಉಪದೇಶ ನೀಡುವೆಯಾ? ಇಲ್ಲ, ಇನ್ನು ನಾನು ಸಹಿಸುವುದಿಲ್ಲ. ದೇವರಾಜ, ಶಾಂತರಾಗಿ. ನೀನು ನನಗೆ ಅವಮಾನ ಮಾಡಿರುವೆ. ದೇವರಾಜ ಇಂದ್ರನಿಗೆ ಮರ್ಯಾದೆ ನೀಡದಿರುವುದಕ್ಕೆ ನೀನು ಶಿಕ್ಷೆ ಅನುಭವಿಸುವೆ. ನಿನ್ನ ಮರ್ಯಾದೆ ಮರೆತು
ಅಧಿಕ ಪ್ರಸಂಗತನ ತೋರುವೆಯಾ? ನಾನು ಅವಶ್ಯವಾಗಿ ನಿನಗೆ ಶಿಕ್ಷೆ ನೀಡುವೆನು. ಈಗಲೇ, ಈ ಕ್ಷಣವೇ